10ನೇ ತರಗತಿಯಲ್ಲಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಪಾಠದಲ್ಲಿ ಒಂದು ಗ್ರಾಫ್ ಅನ್ನ 4 ಅಂಕ ಕೇಳ್ತಾರೆ. ಕಂಪಲ್ಸರಿ ಎಲ್ರಿಗೂ ಬರಲೇಬೇಕು. ಅದರಲ್ಲಿ ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳೋದು ಛೇದಿಸುವ ರೇಖೆಗಳು. ಛೇದಿಸುವ ರೇಖೆಗಳು ಅಂತಂದಾಗ ಇಲ್ಲಿ ಕೊಟ್ಟಂತ ಈಕ್ವೇಶನ್ ಚೆಕ್ ಮಾಡಬೇಕು. ಇಲ್ಲಿ 1 ಅದ ಸಹಗುಣಕ 2, 1/2 3/-3 ಎರಡು ಈಕ್ವಲ್ ಆಗಲ್ಲ ಅಂದ್ರೆ ಗ್ರಾಫ್ ಅನ್ನ ಛೇದಿಸುವುದೇ ಬರ್ತದ ಅಂತ ಹೇಳಿ ಅರ್ಥ. ಆಲ್ಮೋಸ್ಟ್ ಆಲ್ ಎಕ್ಸಾಮ್ ನಲ್ಲಿ ಛೇದಿಸುವ ರೇಖೆಗಳನ್ನ ಎಕ್ಸಾಮ್ ನಲ್ಲಿ ಕೊಡ್ತಾರ. ಅದನ್ನ ಯಾವ ರೀತಿ ಬಿಡಿಸ್ಬೇಕು, 4 ಅಂಕವನ್ನ ಯಾವ ರೀತಿ ಸುಲಭವಾಗಿ ತಗೋಬೇಕು ಅನ್ನೋದನ್ನ ಈ ಒಂದು ಇದರಲ್ಲಿ ನೋಡೋಣ. ಫಸ್ಟ್ y ಈಕ್ವಲ್ಸ್ ಟು ಅಂತ ಮಾಡ್ಬೇಕು. x ಪ್ಲಸ್ 3y ಈಕ್ವಲ್ಸ್ ಟು 6 ಅಂತ ಹೇಳಿದೆ. y ಈಕ್ವಲ್ಸ್ ಟು 6, 3y ಈಕ್ವಲ್ಸ್ ಟು 6 ಮೈನಸ್ ಎಕ್ಸ್ ಅಂತ ಹೇಳಿತ್ತು. ಎಕ್ಸ್ ಅನ್ನ ಈ ಕಡೆ ಕಳಿಸಿದಾಗ ಮೈನಸ್ ಎಕ್ಸ್ ಅಂತ ಹೇಳಾಗ್ತು. y ಈಕ್ವಲ್ಸ್ ಟು 6 ಮೈನಸ್ ಎಕ್ಸ್ ಭಾಗಿಲೆ 3 ಅಂತ ಹೇಳಿ ಬಂತು. ಇದರಲ್ಲಿ ಟೇಬಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಎಕ್ಸ್ y 3 ಬಿಂದುಗಳನ್ನು ತಗೋಬೇಕು. 3 ಬಿಂದುಗಳನ್ನು ಸಾಕಾಗ್ತವ. ನಂತರ ಇಲ್ಲಿ ಮೈನಸ್ 3y ಈಕ್ವಲ್ಸ್ ಟು 12, ಇದನ್ನ ಈ ಕಡೆ ಬಂದು ಮೈನಸ್ 2x ಅಂತ ಹೇಳಿ ಆಗ್ತದ. ಇದನ್ನ ಮಾಡೋಕ್ಕಿಂತ ಬೆಟರ್ ಡೈರೆಕ್ಟ್ ಇದನ್ನು ಈ ಕಡೆ ಕಳಿಸ್ಬೇಕು, 12 ಈ ಕಡೆ ತರಬೇಕು. 2x ಮೈನಸ್ 12 ಈಕ್ವಲ್ಸ್ ಟು 3y, y ಈಕ್ವಲ್ಸ್ ಟು 2x ಮೈನಸ್ 12 ಭಾಗಿಲೆ 3 ಅಂತೇಳಿ ಮಾಡಬೇಕು. ಇಲ್ಲೊಂದು ಟೇಬಲ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಎಕ್ಸಾಮ್ ನಲ್ಲಿ ಇಲ್ಲಿ ಆ ಟೇಬಲ್ಸ್ ಮಾತ್ರ ಮಾರ್ಕ್ಸ್ ಇರ್ತಾವ, ಅಥವಾ ಇಲ್ಲಿ ನಾವು ಇಲ್ಲಿ x ಈಕ್ವಲ್ಸ್ ಟು 0 ತಗೊಂಡಾಗ ಈ ಲೆಕ್ಕವನ್ನು ಮಾಡೋದು. y ಈಕ್ವಲ್ಸ್ ಟು 6 ಮೈನಸ್ 0 ಭಾಗಿಲೆ 3, 6/3 y ಈಕ್ವಲ್ಸ್ ಟು 2 ಅಂತೇಳಿ ಈ ರೀತಿ ಮಾಡೋದಕ್ಕೆ ಇದಕ್ಕೆ ಮಾರ್ಕ್ಸ್ ಅನ್ನ ಕೊಡಲ್ರು. ಡೈರೆಕ್ಟ್ ಆಗಿ ಮಾಡಬೇಕು. 10ನೇ ತರಗತಿದವ್ರು ಇದ್ದೀರಿ ಡೈರೆಕ್ಟ್ ಆಗಿ ಮಾಡ್ಬೋದು. ಇಲ್ಲಿ 0 ಇಟ್ಟಾಗ 6 0 ಹೋದ್ರ 6 ಅಂತ ಬಂತು. 6/3 ಮಾಡಿದ್ರ 3 ಅಂತೇಳಿ ಸಿಗ್ತದೆ. 6/3 ಮಾಡಿದ್ರೆ 2 ಅಂತೇಳಿ ಉತ್ತರವನ್ನು ಸಿಗ್ತದೆ. 2 ಅಂತೇಳಿ ಮಾಡ್ಬೋದು. ಅದಕ್ಕಿಂತ ಬೆಟರ್ ಮತ್ತೊಂದು ಐಡಿಯಾವನ್ನು ಕೊಡ್ತೀನಿ ನಾನು ನಿಮ್ಗೆ. ಅದು ಏನು ಅಂತಂದ್ರೆ ಇವೆರಡೂ ಸಮೀಕರಣಗಳನ್ನ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಈಕ್ವಲ್ ಮಾಡ್ಬೇಕು. y ಈಕ್ವಲ್ಸ್ ಟು ಅಂತೇಳಿ ಮಾಡ್ಬೇಕು. ಅದು ಇದು ರಫ್ ವರ್ಕ್ ಅಂತ ತಿಳ್ಕೊರಿ. ಇದು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು. ಅದು ಎಕ್ಸಾಮ್ ಅದೇ ಪೇಪರ್ ನಲ್ಲಿ ಮಾಡ್ಬೇಕಂತ ಹೇಳಿಲ್ಲ, ಕೊನೆ ಪೇಪರ್ ನಲ್ಲಿ ಮಾಡಿದ್ರು ಬರ್ತದೆ. 6 ಮೈನಸ್ ಎಕ್ಸ್ ಭಾಗಿಲೆ 3 ಈಕ್ವಲ್ಸ್ ಟು 2x ಮೈನಸ್ 12/3. ಇಲ್ಲಿ ಛೇದನದಲ್ಲಿ 3 ಅದ ಕ್ಯಾನ್ಸಲ್ ಆಗ್ತದ. 6 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 2x ಮೈನಸ್ 12. ಈ ಎಕ್ಸ್ ಅನ್ನ ಈ ಕಡೆ ಕಳಿಸ್ಬೇಕು, ಮೈನಸ್ 12 ಈ ಕಡೆ ಬಂದಾಗ 6 ಪ್ಲಸ್ 12 ಈಕ್ವಲ್ಸ್ ಟು 2x ಪ್ಲಸ್ ಎಕ್ಸ್. ಎರಡನ್ನ ಕೂಡಿಸಿದಾಗ ಎಷ್ಟಾಗ್ತದ 3x. 18 ಈಕ್ವಲ್ಸ್ ಟು 3x, ಎಕ್ಸ್ ಈಕ್ವಲ್ಸ್ ಟು 18/3, 3 6 ಎಕ್ಸ್ ಬೆಲೆ ಎಷ್ಟು ಬರ್ತದ 6. ಒಂದ್ ಸಮೀಕರಣದಲ್ಲಿ ಎಕ್ಸ್ ಬೆಲೆ 6 ನ ಪುಟ್ ಮಾಡಿದಾಗ ಇನ್ನೊಂದು ಸಮೀಕರಣದ ಉತ್ತರವನ್ನು ಸಿಗ್ತದ. ಇಲ್ಲಿ ಎಕ್ಸ್ ಬೆಲೆ ಎಷ್ಟು 6 ಅಂತ ಹೇಳಿ ಪುಟ್ ಮಾಡ್ತೀನಿ. 6 ಅಂತ ಹೇಳಿ ಪುಟ್ ಮಾಡಿದಾಗ 6 ಹೋದ್ರ 0, 0/3 ಮಾಡಿದ್ರೆ 0. ಇನ್ನು ಸೆಂಟರ್ನಲ್ಲಿ 6 ಅಂತ ಹೇಳಿ ಪುಟ್ ಮಾಡಬೇಕು, 0 ಅನ್ನೋದೇ ಬರ್ತದೆ. ಆ ಸಮೀಕರಣದಲ್ಲೂ ಎಕ್ಸ್ ಬೆಲೆ 6 ಪುಟ್ ಮಾಡಿದಾಗ 0 ಅನ್ನೋದೇ ಬರ್ತದೆ. ಬೇಕಿದ್ರೆ ನೀವು ಮಾಡಿ ನೋಡ್ಬೋದು. ಇಲ್ಲಿ 6 ಪುಟ್ ಮಾಡಿದ 6 ಮೈನಸ್ 6 0 ಆಯ್ತು ಭಾಗಿಲೆ 3. ಈಗ ಮುಂದಿನ ಸಂಖ್ಯೆ ಯಾವುದನ್ನ ಪುಟ್ ಮಾಡಬೇಕು ಅನ್ನೋದನ್ನ, ಮುಂದಿನ ಸಂಖ್ಯೆ ಛೇದನದಲ್ಲಿ 3 ಅದ, 6ರಲ್ಲಿ 3 ಕೂಡಿಸ್ಬೇಕು. 9 ಪುಟ್ ಮಾಡಿದ್ರೆ ಮಾತ್ರ, 9 ಆದೇಶ ಮಾಡಿದಾಗ ಮಾತ್ರ ಮುಂದಿನ ಸಂಖ್ಯೆನ ಸಿಗ್ತದೆ. ಸರ್ ಅದನ್ನ ಬ್ಯಾಡ್ರಿ ಬೇರೆ ಸಂಖ್ಯೆನೋ 7 ಅಂತ ಹೇಳಿ ಆದೇಶ ಮಾಡ್ತೇವ ಅಂತಂದಾಗ 6 ಮೈನಸ್ 7 ಭಾಗಿಲೆ 3 ಮೈನಸ್ 1/3 ಅಂತ ಹೇಳಿ ಬರ್ದ. ಇದನ್ನ ಭಿನ್ನರಾಶಿದಲ್ಲಿ ರೂಪದಲ್ಲಿ ದಶಮಾಂಶ ರೂಪದಲ್ಲಿ ಬರ್ತದೆ. 1ಕ್ಕೆ 10/3 ಅಂತ ಹೇಳಿ ಮಾಡಿದ್ರೆ 0 ಪಾಯಿಂಟ್ ಅಂದ್ರೆ 1/3 ಅಂತ ಹೇಳಿ ಮಾಡಿದ್ರೆ 0.333 ಈ ರೀತಿ ಬರ್ತದೆ. ಗ್ರಾಫ್ ನಲ್ಲಿ ಐಡೆಂಟಿಫೈ ಮಾಡೋದು ಬಹಳಷ್ಟು ಡಿಫಿಕಲ್ಟ್ ಆಗ್ತದೆ. ಪೂರ್ಣಾಂಕಗಳನ್ನು ತಗೋಬೇಕು. ಇಲ್ಲಿ 9 ಅನ್ನೋದೇ ತಗೋಬೇಕು. 9 ಅನ್ನೋದು ಯಾಕೆ ತಗೋಬೇಕು ಅಂದ್ರೆ ಛೇದನದಲ್ಲಿ 3 ಅದ, ಮುಂದಿನ ಸಂಖ್ಯೆ 3 ಆದೇಶ ಪ್ಲಸ್ ಮಾಡಿದಾಗ 6 ಪ್ಲಸ್ 3 ಮಾಡಿದ್ರೆ 9 ಬಂತು. 6 ಮೈನಸ್ 9 ಭಾಗಿಲೆ 3 ಮಾಡಿದಾಗ ಮೈನಸ್ 3/3 ಅಂತೇಳಿ ಬರ್ತದ. 3 ಕ್ಯಾನ್ಸಲ್ ಆಗಿ ಮೈನಸ್ 1 ಸಿಕ್ತು. ಇದ್ರ ಹಿಂದಿನ ಸಂಖ್ಯೆ 6ರಲ್ಲಿ 3 ಮೈನಸ್ ಮಾಡ್ಬೇಕು. ಎಷ್ಟು ಬರ್ತದ 3 ಅಂತ ಬರ್ತದೆ. ಇಲ್ಲಿ ಎಕ್ಸ್ ಅನ್ನೋದಲ್ಲಿ 3 ಪುಟ್ ಮಾಡ್ಬೇಕು. 6 ಮೈನಸ್ 3 ಭಾಗಿಲೆ 3, 3/3 ಅಂತಂದ್ರ ಪ್ಲಸ್ 1. ಈ ಲೆಕ್ಕವನ್ನ ಈ ರೀತಿ ಇದನ್ನ ಮಾಡ್ಕೋತ ಕುಂತಾಗ ಟೈಮ್ ಅನ್ನ ವೇಸ್ಟ್ ಆಗ್ತದ. ಮನಸ್ಸಿನಲ್ಲೇ ಮಾಡ್ಬೇಕು, ಬಹಳಷ್ಟು ಸ್ಪೀಡ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕು. 4 ಅಂಕವನ್ನ ತಗೊಳ್ಬೇಕು ಈಸಿಯಾಗಿ. ಇಲ್ಲಿ ಎಷ್ಟು ಇವಾಗ 3, 6ರಲ್ಲಿ 3 ಹೋದ್ರೆ 3 ಬಂತು. 3/3 ಅಂದ್ರೆ 1 ಬಂತು. ನೆಕ್ಸ್ಟ್ ಇಲ್ಲಿ ಇಲ್ಲೂ 9 ತಗೋಬೇಕು. ಯಾಕಂದ್ರೆ ಛೇದನದಲ್ಲಿ
3 ಅದ 6 ಪ್ಲಸ್ 3 ಮಾಡಿದಾಗ 9 ಆಗ್ತದ 9 ಎರಡಲೆ 9 ಎರಡಲೆ 18 18ರಲ್ಲಿ 12 ಹೋದ್ರ 6 18ರಲ್ಲಿ 12 ಹೋದ್ರ 6 ಬರ್ತದ 6 ಭಾಗಿಲೆ 3 ಅಂತಂದಾಗ ಎಷ್ಟು ಬರ್ತದ 2 ನೆಕ್ಸ್ಟ್ ಇಲ್ಲಿ 3 ತಗೋಬೇಕು ಯಾಕಂದ್ರೆ ಛೇದನದಲ್ಲಿ 3 ಅದ 6ರಲ್ಲಿ 3 ಮೈನಸ್ ಮಾಡಿದ್ರು 3 ಎರಡಲೆ 6 ಇಲ್ಲಿ 6 ಬಂತು 6 ಮೈನಸ್ 12 ಭಾಗಿಲೆ 3 ಮಾಡಿದಾಗ ಮೈನಸ್ 6 ಭಾಗಿಲೆ 3 ಮಾಡಿದ್ರೆ ಮೈನಸ್ 2 ಇವಾಗ ಇಷ್ಟು ಈ ವ್ಯಾಲ್ಯೂಸ್ ಅನ್ನ ಸಿಕ್ತು ಇವಾಗ ನಾವು ನೇರವಾಗಿ ಏನ್ ಮಾಡಬೇಕು ಗ್ರಾಫ್ ಅನ್ನ ಹಾಕಬೇಕು ಗ್ರಾಫ್ ಅನ್ನ ಹಾಕೋಕ್ಕಿಂತ ಮುಂಚೆ ಗ್ರಾಫ್ ನಲ್ಲಿ ಸ್ಕೇಲ್ ಅನ್ನ ಇಳಿಸೋದು ಬಹಳಷ್ಟು ಇಂಪಾರ್ಟೆಂಟ್ ಹಾಕ್ಬೇಕಾದ್ರೆ ಮೊದಲೇ ನಾವು ಟೇಬಲ್ ಅನ್ನು ನೋಡ್ಬೇಕು ಹೈಯೆಸ್ಟ್ ನಂಬರ್ ಎಷ್ಟದ 9 ಅದ ಇಲ್ಲಿ y ಅಕ್ಷ ಅದ 2 ಅದ ಪ್ಲಸ್ 2 ಮೈನಸ್ 1 ಅದ 9 ಅದ ಅಂತಂದ್ರೆ ಒಂದ್ ಸೈಡ್ ಅನ್ನ ಹಾಕ್ಬೋದು ಈ ರೀತಿ x ಅಕ್ಷೆ ಇದು x ಅಕ್ಷೆ x ಈ ಕಡೆ x ಡ್ಯಾಶ್ y ಡ್ಯಾಶ್ 1 2 3 4 5 6 7 8 9 9 ಇದ್ರೆ 9 ತಗೋಬೇಕು ಇಲ್ಲ ಅಂತಂದ್ರೆ 2 4 6 ಅಂತ ತಗೋಬಹುದು ಇಲ್ಲಿ 0 ಪ್ಲಸ್ 1 2 3 4 5 6 7 8 ಸಾಕು ಮೈನಸ್ 1 ಮೈನಸ್ 2 ಮೈನಸ್ 3 ಮೈನಸ್ 4 ಮೈನಸ್ 5 ಈ ಕಡೆ ಮೈನಸ್ 1 ಮೈನಸ್ 2 ಮೈನಸ್ 3 ಬಿಂದುಗಳನ್ನು ಗುರುತು ಮಾಡಬೇಕು ಬಿಂದುಗಳನ್ನ ಕೇರ್ಫುಲ್ ಆಗಿ ಗುರುತು ಮಾಡಬೇಕು ಮೊದಲನೇ ಬಿಂದು 3, 1 x ಈಕ್ವಲ್ಸ್ ಟು 3 y ಈಕ್ವಲ್ಸ್ ಟು 1 3, 1 ಇಲ್ಲಿ 3, 1 ಅನ್ನೋದು ಬಂತು ಅದಕ್ಕಿಂತ ಮುಂಚೆ ಸ್ಕೇಲ್ ಅನ್ನ ಬರಿಬೇಕು ಸ್ಕೇಲ್ x ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೂಲಮಾನ 0 x 6 ಇದು 0 6, 0 ನೆಕ್ಸ್ಟ್ ಒನ್ 9, -1 ಕೆಳಗಡೆ 9, -1 ಈ ರೀತಿ 3 ಬಿಂದುಗಳು ನೆಕ್ಸ್ಟ್ ಇನ್ನ 3 ಬಿಂದುಗಳನ್ನು ತಗೋಬೇಕು 3, -2 3, -2 3 ಇದ್ದಾಗ -2 ಕೆಳಗಡೆ 3, -2 6, 0 ಇಲ್ಲೇ ಬಂತು ಇನ್ನೊಂದು 9, 2 9 ಇದ್ದಾಗ +2 9, +2 ಎರಡೂ ರೇಖೆಗಳನ್ನು ಸೇರಿಸಬೇಕು ಈ ರೇಖೆಯನ್ನ ಸೇರಿಸಿದೆವು ಇಲ್ಲಿ ಇನ್ನೊಂದು ರೇಖೆ ಇದು ಈ ಎರಡು ರೇಖೆಗಳು ಎಲ್ಲಿ ಛೇದಿಸ್ಯಾವ 6, 0 x ಈಕ್ವಲ್ಸ್ ಟು 6 y ಈಕ್ವಲ್ಸ್ ಟು 0 ಇಷ್ಟು ಬರ್ದಿರಿ ಅಂತಂದ್ರೆ ನಿಮ್ಗೆ 4 ಅಂಕ ಯಾರನ್ನು ಕಟ್ ಮಾಡಲ್ರು ಟೇಬಲ್ ಮಾರ್ಕ್ಸ್ ಅನ್ನ ಇರ್ತಾವ ಸ್ಕೇಲ್ ಅನ್ನ ಕರೆಕ್ಟ್ ಆಗಿ ಹಾಕಬೇಕು ಅಲ್ಲಿ ಇಲ್ಲಿ ನಂಬರ್ಸ್ ಗಳನ್ನು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು ಮಾಡಿದ ನಂತರ ರೇಖೆಗಳನ್ನು ಇಳಿಸಬೇಕು ಎಲ್ಲೂ ಎರಡೂ ರೇಖೆಗಳನ್ನು ಎಲ್ಲಿ ಛೇದಿಸ್ತಾವ ಅದನ್ನ ಕರೆಕ್ಟ್ ಆಗಿ ಬರಿಬೇಕು 6, 0 ಅನ್ನೋದು ಮೊದಲೇ ಗೊತ್ತಾಗಬೇಕು ನಮ್ಗೆ ಆ ರೇಖೆಗಳು ಎಲ್ಲಿ ಛೇದಿಸ್ಲತ್ತವ ಅಂತ ಹೇಳಿ ನಾನು 3 ಪಾಯಿಂಟ್ ತಗೊಂಡಿದ್ದು ಅದೇ ಉದ್ದೇಶ ಒಂದು ಸರಳ ರೇಖೆ ಇಳಿಸಬೇಕಾದ್ರೆ ಎ ಬಿ ಎರಡೇ ಪಾಯಿಂಟ್ ಸಾಕಾಗ್ತಾವ ಎ ಬಿ ಆದ್ರ ಆ ಛೇದಿಸುವ ಬಿಂದು ಎಲ್ಲದ ಅನ್ನೋದು ಸಿಗ್ಬೇಕು ಒಂದೊಂದ್ಸರಿ ಏನಾಗ್ತದ ನೀವು ಗ್ರಾಫ್ ಅನ್ನ ಇಳಿಸ್ತೀರಿ ಆ ಎರಡು ರೇಖೆಗಳನ್ನ ಈ ಗ್ರಾಫ್ ಪೇಪರ್ ಹೊರಗಡೆ ಬರ್ತಾವ ಛೇದಿಸಲ್ ಈ ಗ್ರಾಫ್ ಪೇಪರ್ ಇಲ್ಲಿಗೆ ಎಂಡ್ ಆಗ್ಲತ್ತ ಅಂತ ತಿಳ್ಕೊರು ಹೊರಗಡೆ ಬಂದು ಛೇದಿಸ್ತಾವ ಎಲ್ಲೋ ಆ ಛೇದಿಸುವ ಬಿಂದು ಗುರುತಾಗಲ್ಲ ನಮ್ಗೆ ಅದ್ರ ಸಲ ಮೊದಲೇ ಏನ್ ಮಾಡ್ಬೇಕು ನಾವು ಛೇದಿಸುವ ಬಿಂದುಗಳನ್ನ ಗುರುತು ಮಾಡ್ಬೇಕು ಇಲ್ಲಿ ಮುಂದಿನೊಂದು ಪಾಯಿಂಟ್ ಈಗ ಅದು 6, 0 ಅನ್ನೋದು ಇಲ್ಲಿ ಸಿಕ್ತು ಮುಂದಿನೊಂದು ಪಾಯಿಂಟ್ ಹಿಂದಿನೊಂದು ಪಾಯಿಂಟ್ 2 ಪಾಯಿಂಟ್ಸ್ಗಳನ್ನು ತಗೊಂಡಾಗ ಏನ್ ಸಿಕ್ತು ಛೇದಿಸುವ ರೇಖೆಗಳನ್ನು ಸ್ಪಷ್ಟವಾಗಿ ಸಿಗ್ತದೆ ಎರಡನೇ ಇನ್ನೊಂದು ಲೆಕ್ಕವನ್ನು ನೋಡ್ರಿ ಈ ಎರಡನೇ ಲೆಕ್ಕದಲ್ಲಿ ಮತ್ತೆ ಇದು ಛೇದಿಸ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು 2 ಭಾಗಿಲೆ ಇಲ್ಲಿ ಎಷ್ಟದ 4 ಇನ್ನೊಂದು ಪಾಯಿಂಟ್ಸ್ ಇಲ್ಲಿ 1 ಅದ 1 ಭಾಗಿಲೆ -2 2 ಒಂದಲೆ 2 ಎರಡ್ಲೆ ಇಲ್ಲಿ 2 ಒಂದಲೆ 1/2 1/2 ಆದ್ರ ಇದು -1/2 ಅದ ಎರಡು ಈಕ್ವಲ್ ಆಗಲ್ಲ ಅಂದ್ರೆ ಮತ್ತೆ ಇದು ಛೇದಿಸ್ತದ ಅಂತ ಹೇಳಿ ಅರ್ಥ ಛೇದಿಸ್ತದ ಅಂತಂದ್ರ ಆ ಛೇದಿಸುವ ಬಿಂದುಗಳನ್ನು ತಗೋಬೇಕು y ಈಕ್ವಲ್ಸ್ ಟು 6 - 2x ನೀವು ಕೇಳ್ಬೋದು ಸರ್ ಪ್ರತಿ ಸರಿ y ಈಕ್ವಲ್ಸ್ ಟು ಯಾಕೆ ತಗೊಳತ್ತೀರಿ x ಈಕ್ವಲ್ಸ್ ಟು ತಗೊಂಡು ಬರಲೇನು ಅಂತ ಹೇಳಿ x ಈಕ್ವಲ್ಸ್ ಟು ತಗೊಂಡಾಗ್ನು ಬರ್ತದೆ ಗ್ರಾಫ್ ಅನ್ನ ಹಾಕ್ಲಕ್ ಆದ್ರೆ ನಾವು ಟೇಬಲ್ ನಲ್ಲಿ ಏನ್ ಹ್ಯಾಬಿಟ್ ಬಿದ್ದ ಅಂತಂದ್ರ ಮೊದಲು ಏನ್ ಮಾಡ್ತೇವೆ x ವ್ಯಾಲ್ಯೂ ಅನ್ನ ತಗೋತೇವೆ ಇಲ್ಲಿ x y ಇಲ್ಲಿ ಸಪೋಸ್ ಈಗ 2x ಅನ್ನ ಇಲ್ಲೇ ಇರಲಿ x ಈಕ್ವಲ್ಸ್ ಟು y ಅನ್ನ ಇದು 6 ಅನ್ನ ಆ ಕಡೆ ಕಳ್ಸಾಗ +6 ಆಗ್ತು -y ಅಂತ ಹೇಳಾಯ್ತು /2 ಅಂತ ಹೇಳಿ ಬಂತು ಈಗ ಇದರಲ್ಲಿ y ವ್ಯಾಲ್ಯೂಸ್ ಅನ್ನ ಪುಟ್ ಮಾಡತ್ತೆ ಅಂತ ತಿಳ್ಕೊ 0 ಒಂದೊಂದ್ಸರಿ ಕನ್ಫ್ಯೂಷನ್ ಆಗಿ ಏನ್ ಮಾಡ್ತೀರಿ ಇಲ್ಲಿ 0 ಅಂತ ಹೇಳ್ಕೊಂಡು y ಬೆಲೆ ಇಲ್ಲಿ ಹಾಕೋತೀರಿ ಗ್ರಾಫ್ ಅನ್ನ ಇಳಿಸೋ ಹೊತ್ತಿನಾಗ ತಪ್ಪಾಗ್ತದೆ ನಿಮಗೆ ಪರ್ಫೆಕ್ಟ್ನೆಸ್ ಇದ್ದೀರ ಅಂತಂದ್ರೆ x ಈಕ್ವಲ್ಸ್ ಟು ಅಂತ ಹೇಳನು ತಗೋಬಹುದು y ಈಕ್ವಲ್ಸ್ ಟು ಅಂತ ಹೇಳನು ತಗೋಬಹುದು ಎರಡರಲ್ಲೂ ತಗೊಂಡು ಮಾಡಬಹುದು ಆದ್ರೆ ಫಸ್ಟ್ ಏನ್ ಮಾಡ್ರಿ ಇದೇ ಹ್ಯಾಬಿಟ್ ಬಿದ್ದಿದ್ದದ
y ಈಕ್ವಲ್ಸ್ ಟು ಇದು ಆರ್ ಅನ್ನು ಆ ಕಡೆ ಹೋಗಿ ಪ್ಲಸ್ ಆರ್ ಆಯಿತು ಮೈನಸ್ 2x ಕೆಳಗಡೆ ಒಂದು ಟೇಬಲ್ ವ್ಯಾಲ್ಯೂಸನ್ನು ಹಾಕೋಬೇಕು. ಎಕ್ಸ್ ವಾಯು ಇಲ್ಲಿ 2y ಇದೆ, 2yನ ಆ ಕಡೆ ಕಳಿಸಿದಾಗ ಪ್ಲಸ್ 2y ಆಯಿತು. 4x ಮೈನಸ್ 4 ಈಕ್ವಲ್ಸ್ ಟು 2y. 2 ಏನಾಗ್ತದೆ ಡಿವೈಡ್ ಆಗ್ತದೆ. y ಈಕ್ವಲ್ಸ್ ಟು 4x ಮೈನಸ್ 4 ಡಿವೈಡ್ ಬೈ 2. ಈಗ ಇದು ಡಿವೈಡ್ ಬೈ 2 ಎರಡು ಕಟ್ ಆಗ್ತಾವೆ, ಆದರೂ ಮಾಡಬೇಕು ಇಲ್ಲಾಂದ್ರೆ ಮಾಡಬಾರ್ದು. 2 y ಈಕ್ವಲ್ಸ್ ಟು 2x ಮೈನಸ್ 2. ಇದ್ರ ಕೆಳಗಡೆ ಒಂದು ಟೇಬಲನ್ನು ತಗೋಬೇಕು. ಎಕ್ಸ್ ವಾಯು. ನೆಕ್ಸ್ಟ್ ಏನು ಮಾಡಬೇಕು? ರಫ್ ವರ್ಕ್. ಹಾಂ, ಇದು ಎಕ್ಸಾಮ್ ಪರ್ಪೋಸ್ ಅಲ್ಲ, ಎಕ್ಸಾಮ್ನಲ್ಲಿ ಇದು ಮಾಡಬಾರ್ದು. ನಿಮ್ಗೆ ಡೈರೆಕ್ಟ್ ಗೊತ್ತಾಗ್ಲತ್ತಂದ್ರೆ ಡೈರೆಕ್ಟ್, ಇಲ್ಲ ಅಂತಂದ್ರೆ ಲಾಸ್ಟ್ ಪೇಪರ್ನಲ್ಲಿ ಒಂದು ರಫ್ ಅಂತೇಳಿ ಮಾಡಿ ಇದು ಮಾಡ್ಕೋಬೇಕು. ಯಾಕೆ ಛೇದಿಸುವ ಬಿಂದುಗಳು ಎಲ್ಲವ ಅಂತೇಳಿ ಗುರುತು ಮಾಡೋ ಸಲ 6 ಮೈನಸ್ 2x ಈಕ್ವಲ್ಸ್ ಟು 2x ಮೈನಸ್ 2. ಈ ಮೈನಸ್ 2x ಅನ್ನು ಆ ಕಡೆ ಹೋದಾಗ ಪ್ಲಸ್ 2x, ಇದು 2 ಈ ಕಡೆ ಬಂದು 6 ಪ್ಲಸ್ 2 ಈಕ್ವಲ್ಸ್ ಟು 2x ಪ್ಲಸ್ 2x. 8 ಈಕ್ವಲ್ಸ್ ಟು 4x. ಎಕ್ಸ್ ಬೆಲೆ ಎಷ್ಟು ಬರ್ತದೆ? 4 2 ಅಂತೇಳಿ ಬಂತು. 2 ಅನ್ನೋದು ಮಧ್ಯದಲ್ಲಿ ಇಟ್ಕೋಬೇಕು, ಇಲ್ಲೂ ಮಧ್ಯದಲ್ಲಿ ಇಟ್ಕೋಬೇಕು. 2 ಮಧ್ಯದಲ್ಲಿ ಇಟ್ಕೊಂಡಾಗ 2 ಎಕ್ಸ್ ಬೆಲೆ 2 ಆಯಿತು. 6 2 4, 6 4 ಅನ್ನು ಹೋದ್ರೆ 2 ಅಂತೇಳಿ ಬಂತು. ಇಲ್ಲೂ 2 ಬರಲೇಬೇಕು ಕಂಪಲ್ಸರಿ. 2 4, 4ರಲ್ಲಿ 2 ಅನ್ನು ಹೋದ್ರೆ 2 ಅಂತೇಳಿ ಬಂತು. ನೆಕ್ಸ್ಟ್ ಇಲ್ಲಿ ಯಾವ್ದು ನಂಬರ್ಸನ್ನು ತೊಗೋಬೋದು. ಇವಾಗ 3 ತೊಗೋಬೋದು, 4 ತೊಗೋಬೋದು. ನಾನೇನು ತೊಗೋತೀನಿ? 4 ಅಂತ ಹೇಳಿ ತೊಗೋತೀನಿ. 4 ಯಾಕೆ ತೊಗೊಳತ್ತೀನಿ ಅಂತಂದ್ರೆ ಇಲ್ಲಿ ಗ್ರಾಫನ್ನು ಇಳಿಸೋ ಹೊತ್ತಿನಾಗ ನೋಡ್ರಿ ಸೆಂಟಿಮೀಟರ್ಸ್ಗಳನ್ನು ಒಂದ್ರ ಬಲ್ ಒಂದು ಬರ್ತಾವಲ್ಲ, ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ಸ್ ಅನ್ನ ಹಾಕಿದೆ ಅಂತ ತಿಳ್ಕೊರಿ. 2,2 ಅಂತೇಳಿ ಇಲ್ಲಿ ಇಂಡಿಕೇಟ್ ಮಾಡಿದೆವು 2,2 ಅಂತೇಳಿ. ಈಗ ಮತ್ತೆ 3,2 ಅದು ಕೆಳಗಡೆನೆ ಬರ್ತದೆ, ಬಲ್ ಬರ್ತದಲ್ಲ. ಅದ್ರ ಸಲ ಹಿಂಗೆ ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನ ಸಿಕ್ಕು ಅಂದ್ರೆ ಸ್ವಲ್ಪ ದೂರ ತಗೋರಿ. 2 4 6 ಹಿಂಗೆ ತಗೋಬಹುದು. ಇಲ್ಲ ಅಂತಂದ್ರೆ ಒಂದೊಂದು ತಗೊಂಡ್ರು ಬರ್ತದೆ. ನಾನು ಇವಾಗ 4 ತಗೋತೇನೆ. ಇಲ್ಲಿ ಇದ್ರ ಹಿಂದಿನ ಪಾಯಿಂಟ್ಸ್ ಅನ್ನ 0 4 0. ಈ ಸಮೀಕರಣದಲ್ಲಿ 0ನ ಆ್ಯಡ್ ಮಾಡಿದಾಗ 6 ಅಂತೇಳಿ ಬಂತು. ಯಾಕಂದ್ರೆ 2 0 0, ಅದು ಇಲ್ಲ ಅಂತ ಹೇಳಿ ತಿಳ್ಕೊಬೇಕು, ಕೈಯನ್ನು ಮುಚ್ಚಿಡ್ಬೇಕು. 6 ಅಂತೇಳಿ ಬರ್ತದ. 4ಅನ್ನು ಇಟ್ಕೊಂಡಾಗ ಇಲ್ಲಿ 4 2 8 ಅಂದ್ರೆ ಮೈನಸ್ 2 ಬಂತು. ಟೇಬಲ್ಸ್ ಅನ್ನ ಈಸಿಯಾಗಿ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಟೈಮನ್ನು ಭಾಳ ಸೇವ್ ಮಾಡ್ಬೇಕು ನೀವು. ಇಲ್ಲಿ 0ನ ಇಟ್ಕೊಂಡಾಗ ಮೈನಸ್ 2, 4ಅನ್ನು ಇಟ್ಕೊಂಡಾಗ 4 2 8, 8ರಲ್ಲಿ 2 ಹೋದ್ರೆ 6. ಗ್ರಾಫನ್ನು ಈಸಿಯಾಗಿ ಹಾಕ್ಬೋದು. ಇವಾಗ ಗ್ರಾಫ್ ಹಾಕ್ಬೇಕಾದ್ರೆ ಮೊದಲೇ 2 ಅಕ್ಷೆಗಳನ್ನು ಎಳೆದುಕೊಳ್ಬೇಕು. ಎಕ್ಸ್ ಅಕ್ಷೆ, ವೈ ಅಕ್ಷೆ. ಸ್ಕೇಲನ್ನು ಬರಿಬೇಕು. ಸ್ಕೇಲ್ ಹೆಂಗೆ ಬರಿಬೇಕು? ಇಲ್ಲಿ ಎಕ್ಸ್ ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೂಲಮಾನ ಅಥವಾ ಯೂನಿಟ್ ಅಂತ ಬರಿಬೇಕು. ವೈ ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಮೂಲಮಾನ. ಪಾಯಿಂಟ್ಸ್ಗಳನ್ನು ಗುರುತು ಮಾಡಬೇಕು. 0 1 2 3 4 5 6 7 8 ಇದು ಎಕ್ಸ್ ಅಕ್ಷೆ. ಈ ಕಡೆ ಎಕ್ಸ್ ಡ್ಯಾಶ್ -1 -2 -3. ವಾಯು ವೈ ಡ್ಯಾಶ್ -1 -1 ಇಲ್ಲಿ ಬೇಕು 2 3 -4 1 2 3 4 5 6 7 8. ಓಕೆ, ವೈ ಅನ್ನೋದು 6ವರೆಗೆ ಬೇಕು, +6 ತನಕ, ಇಲ್ಲಿ -2 ತನಕ. ಓಕೆ ಸಾಕು. 0 ಇದ್ದಾಗ 6, ಎಕ್ಸ್ ಈಕ್ವಲ್ಸ್ ಟು 0 ಇದ್ದಾಗ ವೈ ಈಕ್ವಲ್ಸ್ ಟು 6. ಇದು ಅಕ್ಷ ಮೇಲೆ ಬರ್ದ 0,6. 2,2 ಇಲ್ಲಿ 2,2. ಇನ್ನೊಂದು 4, -2. 4 ಇದ್ದಾಗ -2 ಇಲ್ಲಿ 4, -2. ನೆಕ್ಸ್ಟ್ ಇದು 0 ಇದ್ದಾಗ -2, 0 ಇದ್ದಾಗ -2, -2 0, -2 ಹಿಂದ್ಗಡೆಯಲ್ಲಿ ಇಲ್ಲಿ ಬರ್ತದೆ 0, -2 0, -2. 2, ಇಲ್ಲೇ ಬಂತು. 4, 6 ಈಗೇನು ಮಾಡಬೇಕು? ಸರಳ ರೇಖೆಗಳು ನಡೆಯಬೇಕು. 2 ಸರಳ ರೇಖೆಗಳು, ಒಂದು ಇನ್ನೊಂದು ಇಲ್ಲಿ. 2 ರೇಖೆಗಳನ್ನು ಎಲ್ಲಿ ಛೇದಿಸ್ಲತ್ತವ? ಎಕ್ಸ್ ಈಕ್ವಲ್ಸ್ ಟು 2, ವೈ ಈಕ್ವಲ್ಸ್ ಟು 2. ಇದನ್ನು ಸ್ವಲ್ಪ ಹೈಲೈಟ್ ಮಾಡಬೇಕು. ಇವೆರಡು ಪಾಯಿಂಟ್ಸ್ಗಳನ್ನು ಛೇದಿಸ್ಲತ್ತವ. ಇದಕ್ಕೆ 4 ಅಂಕಗಳನ್ನು ಸಿಗ್ತವ. ಇನ್ನೊಂದು ಇದು ಮಾಡರಿ, ನಂತರ 2 ಇರ್ತಾವ, 2 ನೀವು ಮಾಡಟ್ರಿ ಹೋಮ್ವರ್ಕ್ ಅಥವಾ ಇಲ್ಲೇ ಕ್ಲಾಸ್ ವರ್ಕ್ ಅಂತ ಮಾಡಟ್ರಿ. ಛೇದಿಸುವ ಬಿಂದುಗಳು ಅದನ್ನ ಇಲ್ಲ, 1/2 1/2
1/2 2/-3 1/2 2/-3 ಎರಡು ಈಕ್ವಲ್ ಆಗ್ತಾವ? ಈಕ್ವಲ್ ಇಲ್ಲ ಅಂದ್ರೆ ಛೇದಿಸುವ ಬಿಂದುಗಳನ್ನು ಮೊದಲು ಗುರ್ತು ಮಾಡಬೇಕು. 2y = 8 - x, y = 8 - x ಭಾಗಿಲೆ 2. ಕೆಳಗಡೆ ಒಂದು ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡಬೇಕು. x y ಇದನ್ನ ಈ ಕಡೆ ಕಳಿಸ್ಬೇಕು, ಇದನ್ನ ಇಲ್ಲಿ ತರಬೇಕು. 2x - 2 = 3y, 3 ಭಾಗಿಸಿದಾಗ y = 2x - 2 ಭಾಗಿಲೆ 3 ಟೇಬಲ್. ನಂತರ ಏನು ಮಾಡಬೇಕು? ನೆಕ್ಸ್ಟ್ ಏನು ಮಾಡಬೇಕು? ರಫ್ ವರ್ಕ್. 8 - x ಭಾಗಿಲೆ 2 = 2x - 2 ಭಾಗಿಲೆ 3. ಓರೆ ಗುಣಾಕಾರ ಮಾಡಿದಾಗ 8 3 24 - 3x = 2 2 4x - 4 2 2 4. ಈ 3x ಅನ್ನು ಆ ಕಡೆ ಕಳಿಸಿದಾಗ 24 + 4 = 4x + 3x. 28 = 7x. x = 28 ಭಾಗಿಲೆ 7. 7 4 28. x ಬೆಲೆ ಎಷ್ಟು ಬಂತು? 4. ಇಷ್ಟು ಬಂತು ಅಂದ್ರೆ ಮುಂದಿನ ಸುಲಭ ಬರ್ತದೆ. 4 ಇಟ್ಕೊಂಡಾಗ 8ರಲ್ಲಿ 4 ಹೋದ್ರ 4, 4 ಭಾಗಿಲೆ 2 ಮಾಡಿದ್ರೆ 2. ಇನ್ನೂ 2 ಬರಲೇಬೇಕು ಕಂಪಲ್ಸರಿ. ಚೆಕ್ ಮಾಡ್ರಿ ಒಂದ್ಸರಿ. ಇಲ್ಲಿ 4 ಇಟ್ಕೊಂಡು 4 2 8, 8ರಾಗ 2 ಹೋದ್ರ 6, 6 ಭಾಗಿಲೆ 3 ಅಂದ್ರೆ 2. ಈಗ ಮುಂದಿನ ಸಂಖ್ಯೆ ಯಾವ್ದು ಇಟ್ಕೋಬೇಕು? ಇಲ್ಲಿ 4 7 ಅಂತ ಹೇಳಿ ಇಟ್ಕೋಬೇಕಾಗ್ತದೆ. ಹಿಂದಿನ ಸಂಖ್ಯೆ 4ರಲ್ಲಿ 3 ಹೋದ್ರ 1, 2 1 2, 2ರಲ್ಲಿ 2 ಹೋದ್ರ 0, 0 ಭಾಗಿಲೆ 3 ಅಂದ್ರೆ 0. 7 ಇಟ್ಕೋಬೇಕಿಲ್ಲಿ. 7 2 14, 14ರಲ್ಲಿ 2 ಹೋದ್ರ 12, 12 ಭಾಗಿಲೆ 3 ಮಾಡಿದ್ರೆ 4. 1 ಟೇಬಲ್ಸ್ ಅನ್ನ ಸಿಕ್ತು. ಇಲ್ಲಿ ಇವಾಗ ಎಷ್ಟು ತಗೋಬೇಕು? 6 ತಗೋಬೇಕು. 6 ಯಾಕೆ ತಗೋಬೇಕು? 4 + 2, 4 + 2 6. ಹಿಂದಿನ ಸಂಖ್ಯೆ 4ರಲ್ಲಿ 2 ಹೋದ್ರ 2 ಅಂತ ತಗೋಬೇಕು. 6 ಇಟ್ಕೊಂಡು 8ರಲ್ಲಿ 6 ಹೋದ್ರ 2, 2 ಭಾಗಿಲೆ 2 ಅಂದ್ರೆ 1. ಇಲ್ಲಿ 2, 2 ಇಟ್ಕೊಂಡ್ರೆ 8ರಲ್ಲಿ 2 ಹೋದ್ರ 6, 6 ಭಾಗಿಲೆ 2 ಅಂದ್ರೆ 3. ಟೇಬಲ್ಸ್ ಅನ್ನ ಸಿಕ್ತು. ಗ್ರಾಫ್ ಅನ್ನ ಹಾಕಬೇಕು. 0 1 2 3 4 5 6 7 8. 7 ಹೈಯೆಸ್ಟ್ ಅದ, ಸಾಕಿಷ್ಟು. -1 -2 -3 -4 1 2 3 4 5 6 7 8. -1 -2 -3. ಸ್ಕೇಲು 1 x axis 1 centimeter = 1 unit. y axis 1 centimeter = 1 unit. 2 ಇದ್ದಾಗ 6, 8 6 ಬಂತು. 6 / 2 ಅಂತಂದ್ರೆ 3. 2, 3 2 ಇದ್ದಾಗ 3 2, 3 4, 2 4, 2 4 ಇದ್ದಾಗ 2 4, 2 6, 1 1, 0 x = 1 ಇದ್ದಾಗ y = 0 1, 0 4, 2 ಇಲ್ಲೇ ಬಂತು. 7, 4 ಎರಡು ರೇಖೆಗಳು ಎಲ್ಲಿ ಛೇದಿಸ್ತವ? x = 4 y = 2 ಎರಡರಲ್ಲಿ ಛೇದಿಸ್ತವ. ಈ ರೀತಿ ಗ್ರಾಫ್ಗಳನ್ನು ಎಕ್ಸಾಮ್ನಲ್ಲಿ ಈಸಿಯಾಗಿ ಇಳಿಸ್ಬೇಕು. ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಕಂಪಲ್ಸರಿ ಗ್ರಾಫನ್ನು ಬರ್ತದೆ. ಮತ್ತದು ಛೇದಿಸುವನೇ ಇರ್ತದೆ. ಜಾಸ್ತಿ ಟೈಮ್ ಛೇದಿಸುವನ್ನ ಕೇಳ್ತಾರ. ಈ ರೀತಿ ಇಳಿಸ್ಬೇಕು. ಈಗ ಇವೆರಡು ಲೆಕ್ಕಗಳನ್ನು, ಮುಂದಿನ 2 ಲೆಕ್ಕಗಳನ್ನು ನೀವು ಮಾಡಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಗ್ರಾಫ್ ಯಾವ ರೀತಿ ಇಳಿಸಬೇಕು ಅನ್ನೋದನ್ನು ನೋಡಿದ್ದೇವೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿನಿ. ಆ 2 ಪ್ರಶ್ನೆಗಳ ಉತ್ತರವನ್ನು ತಾವು ಬಿಡಿಸ್ಬೋದು. ಬಿಡಿಸೋ ಮುಖಾಂತರ ಉತ್ತರವನ್ನು ಪಡೆದುಕೊಳ್ಳಿ. ಒಂದು ವೇಳೆ ಉತ್ತರವನ್ನು ಗೊತ್ತಿರದಿದ್ದರೆ ಕಮೆಂಟ್ಸ್ ಮಾಡಿ ಉತ್ತರವನ್ನು ಕೊಡ್ತೇನೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.